ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಟ್ರಾವೆಲ್ ಬ್ಲಾಗ್ ಮಾಡ್ತಿದ್ದೀನಿ. ಇವತ್ತು ಹೋಯ್ತಿರೋದು ನಾವು ಮೈಸೂರಿಂದ ತಾಳಗುಪ್ಪಗೆ ಹೋಗ್ತಿದ್ದೀವಿ. ಮಾರ್ನಿಂಗ್ 6 o'clock ಟ್ರೈನು. ನಾವು ರೀಚ್ ಆಗಿದ್ದು ಮಧ್ಯಾಹ್ನ 1:30. ಇದು ರೈಲ್ವೆ ಸ್ಟೇಷನ್ ತಾಳಗುಪ್ಪದು. ನಾವು ತಾಳಗುಪ್ಪ ರೈಲ್ವೆ ಸ್ಟೇಷನ್ ರೀಚ್ ಆಗಿ ಲೋಕಲ್ ಬಸ್ಸಿಂದ ಜೋಗ್ ಫಾಲ್ಸ್ ನೋಡೋಕ್ಕೆ ಬಂದ್ವಿ. 130 rupees ತೊಗೋತಾರೆ ಜೋಗ್ ಫಾಲ್ಸ್ಗೆ. ಇದು ಬಂದು ಜೋಗ್ ಫಾಲ್ಸ್ದು ಎಂಟ್ರಿ. ಈಗ ರೆಡಿ ಮಾಡ್ತವ್ರೆ. ಇನ್ನು ಜೋಗ್ ಫಾಲ್ಸ್ ನೋಡೋಕ್ಕೆ ಎಂಟ್ರಿ ಟಿಕೆಟ್ ತೊಗೋಬೇಕು. 3 ಜನ 60 rupees ಆಯಿತು ನಮಗೆ. ಇದು ಬಂದು ಎಂಟ್ರಿ. ಅಷ್ಟೊಂದು ಜನ ಏನು ಇರಲಿಲ್ಲ. ಇದು ಎಕ್ಸಾಮ್ಸ್ ಆಯ್ತಲ್ವ, ಅದಕ್ಕೆ ಅಷ್ಟೊಂದು ಜನ ಇರಲಿಲ್ಲ. ಮತ್ತು ನೀರು ಸ್ವಲ್ಪ ಕಮ್ಮಿ ಇತ್ತು. ಜೋಗ್ ಫಾಲ್ಸ್ ಚೆನ್ನಾಗಿತ್ತು, ಮತ್ತು ರೇಂಬೋನೂ ಕಾಣಿಸ್ತಿತ್ತು ನಮಗೆ. ಜೋಗ್ ಫಾಲ್ಸ್ ನೋಡಿಕೊಂಡು ಸೀನರಿ ಎಂಜಾಯ್ ಮಾಡ್ಕೊಳ್ತಾ ಒಂದು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿ ನಾವು ಹೋಗಿದ್ದೆ ನೆಕ್ಸ್ಟು ಮುರುಡೇಶ್ವರಕ್ಕೆ. ನಾವು ಮುರುಡೇಶ್ವರಕ್ಕೆ ರೀಚ್ ಆಗಿದ್ದು ಒಂದು 5:30ಗೆ. ಹೋಗ್ತಾ ಇದ್ದೀವಿ. ಸ್ವಲ್ಪ ಬೀಚೆಲ್ಲ ನೋಡಿಕೊಂಡು ರೂಮಲ್ಲಿ ಸ್ಟೇ ಆಗೋಣ ಅಂದ್ಕೊಂಡಿದ್ದೀವಿ ಇವತ್ತು. ಇಲ್ಲಿ ರೂಮ್ಸ್ ಎಲ್ಲ ಸ್ಟಾರ್ಟಿಂಗೇ 1000 rupees. ಮೇನ್ ರೋಡಲ್ಲಿ ಸ್ವಲ್ಪ 1000 rupees ಅಲ್ಲೇ ಇರುತ್ತೆ. ನಿಮಗೆ ರೂಮ್ಸ್ ಬೇಕು ಅಂದರೆ ಕಮ್ಮಿ. ಇಲ್ಲಿ ದೇವಸ್ಥಾನ ಮುಂದೆ ಎಷ್ಟೊಂದು ಜನ ನಿಂತಿರ್ತಾರೆ ರೂಮ್ಸ್ ಬೇಕಂತ. ಅಲ್ಲಿ ನಿಮಗೆ 800 ಸಿಗುತ್ತೆ ಅಂತ ಹೇಳ್ತಾರೆ. ನೀವು ಸ್ವಲ್ಪ ಮಾತಾಡಿದ್ರೆ 600-700 ರೂಮ್ಸ್ ಸಿಗುತ್ತೆ. ಇದು ಕಾಣಿಸ್ತಿರೋದು ದೇವಸ್ಥಾನದ ಗೋಪುರ. ಎಷ್ಟು ದೊಡ್ಡದಾಗೈತೆ ಅಲ್ವಾ. ಇಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಗೋಪುರದ ಒಳಗಡೆ ಲಿಫ್ಟ್ ಐತೆ. ಅಲ್ಲಿಂದ ಮೇಲ್ಗಡೆ ಗೋಪುರ ತನಕನೂ ಕರ್ಕೊಯ್ತಾರೆ. ಚಾರ್ಜ್ ಬಂದು 20 rupees. 7 o'clock ಒಳಗೆ ಹೋಗಬೇಕು, ಆವಾಗಲೇ ನೋಡೋಕ್ಕಾಗೋದು, ಇಲ್ಲಾಂದರೆ ಆಗೋಲ್ಲ. ನಾವು ಹೋಗಿದ್ವಿ 7:30 ಆಗಿತ್ತು. ತುಂಬ ಅರ್ಧ ಗಂಟೆ ಲೇಟ್ ಆಗಿತ್ತು, ಅದಕ್ಕೆ ನಾವು ನೋಡೋಕ್ಕೆ ಆಗಿಲ್ಲ. ನೀವು ಹೋದರೆ ಮಿಸ್ ಮಾಡದೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀನರಿ ಎಲ್ಲ. ನಾವು ಬಂದಿರೋದು ಈಗ ಬೀಚ್ ಹತ್ರ. ಸ್ವಲ್ಪ ನೋಡೋಕ್ಕೆ ಬಂದ್ವಿ. ಶಾಪಿಂಗು ಮಾಡ್ಬೋದು ಇಲ್ಲಿ. ಬಟ್ಟೆ ಅಂಗಡಿ ಮತ್ತು ಊಟ ಮಾಡೋಕ್ಕೆ ಫಿಶ್ಶು ಎಲ್ಲ ಐತೆ. ನಾನ್ ವೆಜ್ ಲವರ್ಸ್ಗೆ ಇದು ಪಕ್ಕ ಸಕ್ಕತ್ತಾಗೈತೆ. ಇಲ್ಲಿ ಬಂದು ಸೀನರಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಈಗ ನಾವು ಹೋಗ್ತಿರೋದು ದೇವಸ್ಥಾನ ಒಳಗೆ. ಆನೆ ಎಲ್ಲ ಎಷ್ಟು ಚೆನ್ನಾಗೈತೆ ನೋಡಿ. ಮುಂದೆನ ನೋಡೋಕ್ಕೆ ಸಕ್ಕತ್ತಾಗೈತೆ. ಇದು ಲಿಫ್ಟಿಂದ ಹೋಗೋಕ್ಕೆ ಇಲ್ಲೇ ಎಂಟ್ರಿ ಟಿಕೆಟ್ ಕೊಡ್ತಾರೆ. ಇಲ್ಲಿಂದನೇ ಲಿಫ್ಟಿಂದ ಹೋಗಬೇಕು. ಇದು ಬಂದು ಈಗ ಸಂಜೆ 7 ಗಂಟೆಗೆ ಪೂಜೆ ಮಾಡ್ತಿರೋದು. ಪೂಜೆ ಆದಮೇಲೆ 8 ಗಂಟೆಗೆಲ್ಲ ದೇವಸ್ಥಾನ ಕ್ಲೋಸ್ ಆಗುತ್ತೆ. ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಈಗ ದೊಡ್ಡ ಈಶ್ವರನ ಸ್ಟ್ಯಾಚು ಐತಲ್ಲ, ಅಲ್ಲಿ ಹೋಗ್ತಿದ್ದೀವಿ. ಅಲ್ಲೂ ಒಂದು ಕೆಳಗಡೆ ಶಿವಲಿಂಗ ಐತೆ. ಅದನ್ನು ದರ್ಶನ ಮಾಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಲಾಡ್ಜ್ ಹತ್ರ ಹೋಗ್ತಿದ್ದೀವಿ. ಈ ಲಾಡ್ಜ್ ಬಂದು ದೇವಸ್ಥಾನದಿಂದ ಒಂದು 10 ನಿಮಿಷ ಅಷ್ಟೇ. ಮತ್ತು ಲಾಡ್ಜ್ ಮಾತ್ರ ಚೆನ್ನಾಗಿತ್ತು. ಬಂದರೆ ನೈಟ್ ರೆಸ್ಟ್ ಎಲ್ಲ ಮಾಡಿಕೊಂಡು ಈಗ ನಾವು ಹೋಗ್ತಿರೋದು ಸಾಗರಕ್ಕೆ. ಬೆಳಗ್ಗೆ 6 o'clock ಬಸ್ ಇದೆ. ಬಸ್ಗೆ ವೇಟ್ ಮಾಡ್ತಿದ್ದೀವಿ ಬಸ್ ಸ್ಟ್ಯಾಂಡಲ್ಲಿ. ಇದು ಕಾಣಿಸ್ತಿರೋದು ಗೋಪುರ. ನಾವೀಗ ಸಾಗರ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ನಾವು ಬಂದು ರೀಚ್ ಆಗೋಕ್ಕೆ 11 o'clock ಆಯಿತು. ಅಲ್ಲೇ ಟಿಫನ್ ಮಾಡಿಕೊಂಡು ಬಸ್ ಸ್ಟ್ಯಾಂಡಲ್ಲಿ ಈಗ ನಾವು ಹೋಗ್ತಿರೋದು ಆಟೋದಲ್ಲಿ ವರದಳ್ಳಿ ಶ್ರೀಧರ ಆಶ್ರಮಕ್ಕೆ. ಬಸ್ ಸ್ಟ್ಯಾಂಡಿಂದ ಆಶ್ರಮಕ್ಕೆ ಬರೋಕ್ಕೆ 200 rupees ಚಾರ್ಜ್ ಮಾಡ್ತಾರೆ ಆಟೋದವರು. ಈ ಮಠದಲ್ಲಿ 400-500 ಹಸುಗಳು ಇದೆ. ಗೋಶಾಲೆ ಒಳಗೆ ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ, ಮೇಂಟೆನೆನ್ಸ್ ಚೆನ್ನಾಗಿ ಮಾಡೋರೆ. ಆದರೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಒಳಗೆ ಬರುವಾಗ ಚಪ್ಪಲಿ ಎಲ್ಲ ಈಚೆನೇ ಬಿಟ್ಟು ಬರಬೇಕು. ಈಗ ಹೋಗ್ತಿರೋದು ಶ್ರೀಧರ ತೀರ್ಥ. ಈ ತೀರ್ಥದಲ್ಲಿ ಯಾರಾದರೂ ಸ್ನಾನ ಮಾಡಿದ್ರೆ ಈಗ ಸ್ಕಿನ್ ಪ್ರಾಬ್ಲಮ್ಸ್, ಗಾಯಗಳು ಆ ಥರ ಏನಾದರೂ ಇದ್ದರೆ ಆ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ. ಇಲ್ಲಿ ಸ್ಕಿನ್ ಪ್ರಾಬ್ಲಮ್ ಎಷ್ಟೋ ಜನಕ್ಕೆ ಸರಿಯಾಗಿದೆ ಅಂತೆ. ನಿಮಗೂ ಏನಾದರೂ ಇದ್ದರೆ ದಯವಿಟ್ಟು ನೀವು ಈ ಕ್ಷೇತ್ರಕ್ಕೆ ಹೋಗಬೇಕು. ಈಗ ನಾವು ಮೆಟ್ಲಕ್ಕೆ ಹೋಗ್ತಿದ್ದೀವಿ. ಸುಮಾರು 300 ಮೆಟ್ಲಿದೆ. ಇದೇ ಶ್ರೀಧರ ಸ್ವಾಮಿ ಸಮಾಧಿ ಮಂದಿರ.
ಮತ್ತು ಇಲ್ಲಿ ಜೆಂಟ್ಸು ಶರ್ಟ್ ಟಿ ಶರ್ಟ್ ಎಲ್ಲ ಹಾಕೋ ಹೋಗ್ಬಾರ್ದು. ನಾವು ಈಗ ದರ್ಶನ ಎಲ್ಲ ಮಾಡಿಕೊಂಡು ಈಗ ಕೆಳಗೆ ಹೋಗ್ತೀವಿ. ಈಗ ನಾವು ಹೋಗ್ತಿರೋದು ಊಟಕ್ಕೆ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಮದುವೆ ಮನೇಲಿ ಹೇಗೆ ಮಾಡ್ತಾರೆ ಅದೇ ಥರ ಮಾಡ್ತಾರೆ. ತುಂಬ ಟೇಸ್ಟಾಗಿ, ತುಂಬ ನೀಟ್ನೆಸ್ಸು, ತುಂಬ ಕ್ಲೀನಾಗಿ, ತುಂಬ ಟೇಸ್ಟಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ನಾವೀಗ ಹೋಗ್ತಿರೋದು ರೈಲ್ವೆ ಸ್ಟೇಷನ್ಗೆ. ನಮಗೆ ಟ್ರೈನ್ ಇದ್ದಿದ್ದು 3 o'clock. ಸೊ ನಾವು ಬೇಗ ಒಂದು ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ನಾವು ಮೈಸೂರಿಗೆ ರೀಚ್ ಆಗಿದ್ದು ನೈಟ್ 11 o'clock. ನನ್ನ 2 days ಜರ್ನಿ ಈ ಥರ ಇತ್ತು. ಮತ್ತು ನಾನು ಟ್ರಾವೆಲ್ ಬ್ಲಾಗ್ ಹಾಕ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.